ಎಲ್ಲರಿಗೂ ನಮಸ್ಕಾರ. ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ. ಇಂದಿನ ಆಡಿಯೋದಲ್ಲಿ ನಾವು ಶ್ಲೋಕ 33 ಸೌಂದರ್ಯ ಲಹರಿಯ ಶ್ಲೋಕ 33 ಹೇಗಿದೆ, ಶ್ಲೋಕದಲ್ಲಿ ನಾವು ಏನು ಕಲಿತಾ ಇದ್ದೀವಿ ಈ ದಿನ ನೋಡೋಣ ಬನ್ನಿ. ಮೊದಲಿಗೆ ಶ್ರೀ ಗಣೇಶಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಬನ್ನಿ, ಶ್ಲೋಕ 33 ಸೌಂದರ್ಯ ಲಹರಿ ಹೇಗಿದೆ. ಈ ಶ್ಲೋಕದಲ್ಲಿ ದೇವಿ ಮಂತ್ರೋಪಾಸನೆಯ ಕ್ರಮ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಶ್ಲೋಕ ಹೀಗಿದೆ: ಸ್ಮರಂ ಯೋನಿಂ ಲಕ್ಷ್ಮೀ ತ್ರಿತಯಮಿದಮಾದೌ ತವ ಮನೋಃ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿ ಗುಣನಿಬದ್ಧಾಕ್ಷ ವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತ ಧಾರಾಹುತಿಶತೈಃ. ಹೀಗೆ ಚಿಂತಾಮಣಿ ಗುಣನಿಬದ್ಧಾಕ್ಷ ವಲಯಾಃ ಜುಹ್ವಂತಃ ಸುರಭಿಘೃತ ಧಾರಾಹುತಿಶತೈಃ ನಿರವಧಿ ಮಹಾಭೋಗ ರಸಿಕಾಃ. ಇದೆಲ್ಲ ಒಟ್ಟಿಗೆ ಹೇಳುವಂತ ಪದಗಳು. ಸ್ಮರಂ ಯೋನಿಂ ಲಕ್ಷ್ಮೀಂ ತ್ರಿತಯಮಿದಮಾದೌ ತವ ಮನೋಃ ನಿಧಾಯೈಕೆ ನಿತ್ಯೇ ನಿರವಧಿ ಮಹಾಭೋಗರಸಿಕಾಃ ಭಜಂತಿ ತ್ವಾಂ ಚಿಂತಾಮಣಿ ಗುಣನಿಬದ್ಧಾಕ್ಷ ವಲಯಾಃ ಶಿವಾಗ್ನೌ ಜುಹ್ವಂತಃ ಸುರಭಿಘೃತ ಧಾರಾಹುತಿ ಶತೈಃ. ಈ ಥರ ಬರುತ್ತೆ. ಅದನ್ನು ಪದಗಳನ್ನ ಹಾಗೆ ಓದಿದ್ರೆ ಅದರ ಅರ್ಥ ಏನಿರಬಹುದು ನೋಡೋಣ. ನಿತ್ಯೆ ಅಂದರೆ ನಿತ್ಯಳೂ ಆಗಿರುವಂತಹ ದೇವಿಯೇ, ಆದ್ಯಂತವಾಗಿ ನಿತ್ಯಳಾಗಿರುವಂತಹ ದೇವಿಯೇ. ಸ್ಮರಂ, ಸ್ಮರಂ ಅಂದರೆ ಕ್ಲೀಂ, ಕಾಮಬೀಜ, ಕಾಮಬೀಜವನ್ನು, ಯೋನಿಂ ಶಕ್ತಿ ಬೀಜವಾದ ಹ್ರೀಂಕಾರವನ್ನು, ಲಕ್ಷ್ಮೀಂ ಲಕ್ಷ್ಮೀ ಬೀಜವಾದ ಶ್ರೀಂ ಎಂಬುದನ್ನು, ತ್ರಿತಯಂ ಅಂದರೆ ಈ ಮೂರನ್ನು ಅಂತ ಬರುತ್ತೆ. ತವ ಮನೋ ಆದೌ ಅಂದರೆ ನಿನ್ನ ಮಂತ್ರದ ಮೊದಲಿನಲ್ಲಿ, ನಿಧಾಯ ಆದೌ ಅಂದರೆ ಮೊದಲು, ನಿಧಾಯ ಅಂದರೆ ಸೇರಿಸ್ಕೊಂಡು, ನಿರವಧಿ ಮಹಾಭೋಗ ರಸಿಕಾಃ ನಿರವಧಿ ಅಂದರೆ ಕೊನೆಯೇ ಇಲ್ಲದ ಮಹಾಸುಖದಲ್ಲಿ ಆಸಕ್ತರಾದ ಕೆಲವು ಯೋಗಿಗಳು, ಅಂದರೆ ಬ್ರಹ್ಮಾನಂದದಲ್ಲಿ, ಏಕೆ ಅಂದರೆ ಬ್ರಹ್ಮಾನಂದದಲ್ಲಿ ಆಸಕ್ತರಾದ ಕೆಲವು ಯೋಗಿಗಳು, ಚಿಂತಾಮಣಿ ಗುಣ ಅಂದರೆ ಚಿಂತಾಮಣಿ ಎಂಬ ರತ್ನಗಳ ಸಮೂಹ, ಗುಣನಿಬದ್ಧಾಕ್ಷ ವಲಯಾಃ ಅಂದರೆ ಸಮೂಹದಿಂದ ಮಾಡಲ್ಪಟ್ಟ ಜಪಮಾಲಿಕೆಯುಳ್ಳವರಾಗಿ ಅಂತ. ಶಿವಾಗ್ನೌ ಶಕ್ತಿ ದೇವತೆ ಎಂಬ ಅಗ್ನಿಯಲ್ಲಿ, ಸುರಭಿಘೃತ ಧಾರಾಹುತಿ ಶತೈಃ ಸುರಭಿಘೃತ ಧಾರಾ ಆಹುತಿ ಶತೈಃ ಅಂದರೆ ಕಾಮಧೇನುವಿನ ತುಪ್ಪದ ಧಾರಾರೂಪನಾಗಿರುವ ಅಂದರೆ 100 ಆಹುತಿಗಳನ್ನು, ಆಹುತಿಗಳಿಂದ ಜುಹ್ವಂತಹ ಹೋಮ ಮಾಡುವುದು, ತ್ವಾಂ
ಅಂದರೆ ದೇವಿಯನ್ನ, ನಿನ್ನನ್ನು, ಭಜಂತಿ ಸೇವಿಸುತ್ತಾರೆ, ಭಜಿಸುತ್ತಾರೆ, ಪೂಜಿಸುತ್ತಾರೆ, ಹೀಗೆ ಅರ್ಥ ಬರುತ್ತೆ. ಅಂದರೆ ದೇವಿ ಇಲ್ಲಿ ಆದ್ಯಂತರಹಿತಳಾಗಿದ್ದಾಳೆ. ಆ ದೇವಿಯ ಮಂತ್ರದ ಮೊದಲಲ್ಲಿ ಮನ್ಮಥ ಬೀಜ, ಕ್ಲೀಂ, ಯೋನಿ ಹ್ರೀಂ, ಲಕ್ಷ್ಮೀ ಶ್ರೀ ಈ 3 ಬೀಜಗಳನ್ನು ಸೇರಿಸಿಕೊಂಡು ಅಪರಿಮಿತವಾದ ಆನಂದವನ್ನು ಅನುಭವಿಸುವ ಕೆಲವೇ ಮಂದಿ ಯೋಗಿಗಳು ಚಿಂತಾಮಣಿಗಳನ್ನು ದಾರದಲ್ಲಿ ಸೇರಿಸಿ ಪೋಣಿಸಿದ ಜಪಮಾಲಿಕೆಯನ್ನು ಹೊಂದಿ ಬೀಜಾಕ್ಷರಗಳ ಮಂತ್ರವನ್ನು ಜಪಿಸುತ್ತಾ ಶಿವಾಗ್ನಿಯಲ್ಲಿ ಬೈಂದವ ಸ್ಥಾನವಾದ ತ್ರಿಕೋಣದಲ್ಲಿ ಸ್ವಾಧಿಷ್ಠಾನ ಅಗ್ನಿಯನ್ನು ಆರಾಧಿಸುತ್ತಾ ಕಾಮಧೇನುವಿನ ತುಪ್ಪದ ಧಾರೆಗಳಿಂದ ಹೋಮಿಸುತ್ತಾ ನಿನ್ನನ್ನು ಸೇವಿಸುತ್ತಾರೆ ಅಂತ ಇದರಲ್ಲಿ ಬರುತ್ತೆ. ಇಲ್ಲಿ ಶ್ರೀವಿದ್ಯಾ ಸಂಪ್ರದಾಯದಲ್ಲಿ ಮಹಾಭೋಗ ಅಂದರೆ ಒಂದು ರೀತಿಯ ಮೋಕ್ಷದ ಆನಂದ ಸ್ಥಿತಿ ಅಂತ ಹೇಳ್ತಾರೆ. ಇಲ್ಲಿ ಚಿಂತಾಮಣಿ ಗುಣನಿಬದ್ಧಾಕ್ಷವಲಯಾಹ ಅಂದರೆ ಇಚ್ಛಿಸಿದುದನ್ನು ಕೊಡತಕ್ಕದ್ದು, ಅದಕ್ಕೆ ಚಿಂತಾಮಣಿ ಅಂತ ಅನ್ವರ್ಥವಾಗಿ ಕರೆಸಿಕೊಳ್ಳುವ ಮಣಿಗಣ, ವಿಶೇಷವಾಗಿ ಪೋಣಿಸಲ್ಪಟ್ಟಂತಿರುವ ಅಕ್ಷಮಾಲೆಯುಳ್ಳವರು. ಮಂತ್ರಾಕ್ಷರ ಮಾಲೆ ಅಂದರೆ ಚಿಂತಾಮಣಿಯ ಅಕ್ಷಮಾಲೆ ಎಂದು ಹೇಳಬಹುದು. ಈ ಶ್ಲೋಕವನ್ನು ಪುನಃ ಪಠನೆ ಮಾಡೋದ್ರಿಂದ ಐಶ್ವರ್ಯ ವೃದ್ಧಿಯಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮೋಕ್ಷವನ್ನು ಬಯಸುವವರು ಪಾಶಾಂಕುಶದಿಂದ ಕೂಡಿದ ಭಗವತಿಯನ್ನು ಪೂಜೆ ಮಾಡ್ತಾರೆ ಅಂತ ಹೇಳುವಂಥದ್ದಾಗಿದೆ. 33ನೇ ಶ್ಲೋಕದಲ್ಲಿ ಚಿಕ್ಕದಾಗಿ ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ. ಮತ್ತು ಇದರ ಮುಂದಿನ ಭಾಗವನ್ನು ನೀವು ತಿಳ್ಕೊಳ್ತಾ ಹೋಗಬಹುದು. ಇಷ್ಟು ಸಮಯದಲ್ಲಿ ಇಷ್ಟನ್ನು ಕಲಿಬಹುದು ಅಂತ ಅಂದ್ಕೊಳ್ಳೋಣ. ಅಭ್ಯಾಸ ಮಾಡಿ, ನಿಮಗೆ ಆದಷ್ಟು ನಿಮಗೆ ಎಷ್ಟು ಹೇಳೋಕ್ಕಾಗತ್ತೆ ಅದನ್ನು ಅಭ್ಯಾಸ ಮಾಡಿ ಹೇಳ್ತಾ ಒಟ್ಟಿಗೆ ಹೇಳೋ ಅಂಥ ಪ್ರಯತ್ನ ಮಾಡಿ. ಚೆನ್ನಾಗಿರುತ್ತೆ, ಹೇಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಎಲ್ಲ ಶೇರ್ ಮಾಡಿ ಇದನ್ನು ಅಂತ ಕೇಳ್ಕೊಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸನ್ಮಂಗಲಾನಿ ಭವಂತು. ಮತ್ತೆ ಸಿಗೋಣ ನಮ್ಮ ಮುಂದಿನ ಆಡಿಯೋದಲ್ಲಿ 34ನೇ ಶ್ಲೋಕದಲ್ಲಿ, ಸೌಂದರ್ಯ ಲಹರಿಯ 34ನೇ ಶ್ಲೋಕದಲ್ಲಿ ಮತ್ತೆ ಸಿಗೋಣ. ನಮಸ್ತೆ.